ಹಾಯ್ ಫ್ರೆಂಡ್ಸ್, ಯೂನಿಕ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ರುಚಿಯಾಗಿ ಹೆಲ್ತಿಯಾಗಿ ಕೊತ್ತಂಬರಿ ಮುಳ್ಳಂಗಿ ಎಲೆ ಹೇಗೆ ಚಟ್ನಿ ಮಾಡೋದಂತ ಮಾಡಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಕಿಡ್ನಿ ಪ್ರಾಬ್ಲಮ್ ಬರಲ್ಲ. ಮಕ್ಕಳಿಗೆ ತುಂಬ ಒಳ್ಳೆಯದು, ಟೇಸ್ಟಾಗೂ ಇರುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ. ಇನ್ನೂ ಒಂದು ಇಡ್ಲಿ ಸೇರಿಸೇ ತಿಂತಾರೆ. ಈಗ ಅದು ನಿಮಗೆ ಹೇಗೆ ಮಾಡೋದಂತ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿದ್ರೆ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆವಾಗಲೇ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬಂದು ಸೇರುತ್ತೆ. ಈಗ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಗ್ಯಾಸ್ನ ಅಂಟಿಸ್ಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಕೊಳ್ಳಿ. ಮತ್ತು ಅದರಲ್ಲಿ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಹಾಕಿದ್ಮೇಲೆ ಕೊತ್ತಂಬರಿ ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ಲ, ಆ ಕೊತ್ತಂಬರಿ 10 ಮೆಣಸಿನ್ಕಾಯಿ ಇಟ್ಟಿದ್ದೀವಲ್ಲ ಅದೆರಡು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಥರ ಮಾಡಬೇಕು. ಅದನ್ನು ನೋಡಿ, ಒಂದು 5 ನಿಮಿಷ ಆಗಿದ ತಕ್ಷಣ ಇದು ಹಿಂಗೆ ಬೆಂದಿದ್ದ ಥರ ಆಗಿದೆ. ಇದರಲ್ಲಿ ಹಸಿ ವಾಸನೆ ಬರಲ್ಲ, ಇದು ಚೆನ್ನಾಗಿರುತ್ತೆ. ಆಯಿಲಲ್ಲಿ ಫ್ರೈ ಮಾಡಿದ್ದಕ್ಕೆ ಒಂಥರ ಗಮ್ ಅಂತ ಚೆನ್ನಾಗಿ ವಾಸನೆ ಇರುತ್ತೆ. ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡಿ ಇದನ್ನು. ಅದಾದ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿ ಹುಣಸೆಹಣ್ಣಿದೆಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹುಣಸೆಹಣ್ಣನ್ನ ಅದರಲ್ಲಿ ಬಿಸಿ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಮತ್ತೆ ಸ್ವಲ್ಪ ಉಳಿಯುತ್ತಲ್ಲ ಆಯಿಲು, ಅದನ್ನು ಮತ್ತೆ ಇದರಲ್ಲಿ ಹಾಕಬೇಕು. ಬಾಣಲಿಯಲ್ಲಿ ಹಾಕಿದ್ಮೇಲೆ ನಾವು ಎತ್ತಿಟ್ಟಿರೋ ಮುಳ್ಳಂಗಿನ ಹಾಕ್ಬೇಕು. ಅದರಲ್ಲಿ ಹಾಕಿ ಸ್ವಲ್ಪ ಬೇಯಿಸಬೇಕು, ಫ್ರೈ ಮಾಡಬೇಕು. ಯಾಕಂದರೆ ಅದರಲ್ಲೇ ನೀರಿದೆ, ಆ ನೀರು ಎಲ್ಲ ಡ್ರೈ ಆಗೋವರೆಗೂ ನೀವು ಫ್ರೈ ಮಾಡಬೇಕು. ಆ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಬಂದು ಹಸಿ ವಾಸನೆ ಬರಲ್ಲ ನಿಮಗೆ. ಇವಾಗ ನೋಡಿ, ನೀರೆಲ್ಲ ಹೋಗಿ ಫ್ರೈ ಥರ ಆಗಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಚಟ್ನಿ ಥರ ಮಾಡ್ಕೊಳ್ಬೇಕು. ನೋಡಿ, ಕೊತ್ತಂಬರಿ ಮುಳ್ಳಂಗಿ ಚಟ್ನಿ ರೆಡಿಯಾಗಿದೆ. ಈಗ ನೀವು ರೆಡಿ ಮಾಡಿ ಮನೆಯಲ್ಲಿ ತಿಂದು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.